ಇನ್ನು ಮೂಡ ಹಗರಣದ ಈ ಕ್ಷಣದ ಬಿಗ್ ಸ್ಟೋರಿ ಇದು ನಾವೇ ಬ್ರೇಕ್ ಮಾಡಿರುವಂತ ಸುದ್ದಿಯ ಮೆಗಾ ಅಪ್ಡೇಟ್ ಇದು 50-50 ಅನುಪಾತದಡಿ ಸೈಟ್ ಪಡೆದವರ ಮತ್ತೊಂದು ಪಟ್ಟಿ ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಬಳಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯದ ಜನರನ್ನ ದಂಗು ಬಡಿಸ್ತಾ ಇದೆ ಹೊಸ ಪಟ್ಟಿ. ನೋಡಿ, ನಾವೇ ಈ ಒಂದು ಸುದ್ದಿಯನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫಾಲೋಅಪ್ ನಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಈಗ ರಿಪಬ್ಲಿಕ್ ಕನ್ನಡ ಬಳಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಲಿಸ್ಟ್ ಕೂಡ ರೆಡಿ ಇದೆ. ರಾಜ್ಯದ ಜನರನ್ನ ದಂಗು ಬಡಿಸ್ತಾ ಇದೆ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಈಗ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದೊಂದು ಲಿಸ್ಟ್ ನೋಡಿದ್ರೆ ನೀವು ದಂಗು ಬಡಿದು ಹೋಗ್ತೀರಾ. 25, 15, 10, 5, 50-50 ಅನುಪಾತದಲ್ಲಿ ಇಷ್ಟೆಲ್ಲ ಆಗಿದೆಯಾ ಹಾಗಾದ್ರೆ ಅಂತ ನಿಮಗೂ ಕೂಡ ಈಗ ಡೌಟ್ ಬರೋಕ್ ಶುರು ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಬೇರೆ ಬೇರೆ ಜನರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರ ಲಿಸ್ಟ್ ಕೂಡ ಈ ಹಿಂದೆ ಒಂದು ಬಿಡುಗಡೆ ಮಾಡಿದ್ವಿ. ಈಗ ಮತ್ತೊಂದು ಲಿಸ್ಟ್ ಕೂಡ ಈಗ ರೆಡಿ ಇದೆ. ಇದು ಮೂಡ ಹಗರಣದ ಈ ಕ್ಷಣದ ಬಿಗ್ ಸ್ಟೋರಿ ಇದು. ನಾವೇ ಬ್ರೇಕ್ ಮಾಡಿ ಈಗ ಅದೇ ಸುದ್ದಿಯನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರೆಲ್ಲ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಾಗೆ 50-50 ಅನುಪಾತದಡಿ ಸೈಟ್ ಅನ್ನ ಯಾರೆಲ್ಲ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಒಂದು ಲಿಸ್ಟ್ ಕೊಟ್ಟಿದ್ವಿ. ಈಗ ಮತ್ತೊಂದು ಪಟ್ಟಿ ಕೂಡ ಲಭ್ಯ ಆಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ. ರಿಪಬ್ಲಿಕ್ ಕನ್ನಡದ ಬಳಿ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಈ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ರಾಜ್ಯದ ಜನರು ಕೂಡ ದಂಗು ಬಡಿದು ಹೋಗ್ತಾರೆ. ಅಯ್ಯಯ್ಯೋ, ಇಷ್ಟು ಲಿಸ್ಟ್ ಇದೆಯಾ ಅಂತ. ನೋಡಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತನಿಖೆಯನ್ನ ಎದುರಿಸ್ತಿದ್ದಾರೆ ಅಂತ ಗೊತ್ತಿರುವಂತ ವಿಚಾರ. ಲೋಕಾಯುಕ್ತ ಅಧಿಕಾರಿಗಳು ಮೊನ್ನೆ ಅಷ್ಟೇ ತನಿಖೆಯನ್ನ ನಡೆಸಿದ್ರು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಇರಬಹುದು, ಜೊತೆಗೆ ಸಿದ್ದರಾಮಯ್ಯವರ ಪತ್ನಿ ಎಲ್ಲರೂ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ. 125 ಜನರಿಗೆ ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆ ಆಗಿದೆ. ಹೊಸ ಲಿಸ್ಟ್ ಅಲ್ಲಿ ಪಾರ್ವತಿ ಪಡೆದ ಸೈಟ್ ವಿವರ ಕೂಡ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನ್ಕಲ್ ಪಾಪಣ್ಣ, ಅಬ್ದುಲ್ ವಾಜೀದ್ ಸೇರಿ 30 ಜನರ ಹೊಸ ಪಟ್ಟಿ ರಿಲೀಸ್ ಆಗಿದೆ. ಇಲ್ಲಿ ಮೇನ್ ಆಗಿ ಅಬ್ದುಲ್ ವಾಜಿದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಈ ಹಿಂದಿನ ಲಿಸ್ಟ್ ಅಲ್ಲೂ ಕೂಡ ಅಬ್ದುಲ್ ವಾಜಿದ್ ಅವರ ಹೆಸರು ಇದೆ. ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. ಇದು ಮತ್ತೊಂದು ಲಿಸ್ಟ್. ಇದು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. 2 ದಿನಗಳ ಹಿಂದೆ ಅಷ್ಟೇ 211 ಸೈಟ್ಗಳ ಪಟ್ಟಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡುಗಡೆ ಮಾಡಿತ್ತು. ಯಾರಲ್ಲಿ ಇದರಲ್ಲಿ ಇದ್ದಾರೆ ಎಲ್ಲವನ್ನೂ ಕೂಡ ತೋರಿಸಿದ್ವಿ. ಈಗ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ. ಈ ಹೊಸ ಲಿಸ್ಟ್ ನಲ್ಲಿ ಪಾರ್ವತಿಯವರು ಪಡೆದಿರುವಂತದ್ದೊಂದೇ, ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು ಪಡೆದಿರುವಂತಹ ಸೈಟ್ ನ ವಿವರ ಕೂಡ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನ್ಕಲ್ ಪಾಪಣ್ಣ ಇವರು ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಒಬ್ರು. ಹಾಗೆ ಅಬ್ದುಲ್ ವಾಜೀದ್ ಇವರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೀವು ಕೂಡ ಈ ಒಂದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸದ್ಯ ಈಗ ಹೊಸ ಲಿಸ್ಟ್ ಏನ್ ಹೇಳ್ತೀರಾ? ಈಗಾಗಲೇ ಮೂಡಾದ 2ನೇ ಪಟ್ಟಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ 125 ಜನರಿಗೆ ಬರೋಬ್ಬರಿ 928 ಸೈಟ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರಿಗೂ ಕೂಡ 20ರಿಂದ 25 ಸೈಟು, 30 ಸೈಟು, ಈ ಕ್ಯಾಥಿಡ್ರಲ್ ಚರ್ಚ್ಗೆ 40ಕ್ಕೂ ಹೆಚ್ಚು ನಿವೇಶನ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ 1960-70ರಲ್ಲಿ ಭೂಮಿ ಕಳೆದುಕೊಂಡವರಿಗೆ 2020-21ರಲ್ಲಿ ಭೂಮಿಯನ್ನು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಲೋಕಾಯುಕ್ತದಲ್ಲಿ ಒಂದು ತನಿಖೆ ನಡೀತಾ ಇದೆ. PM ದೇಸಾಯಿ ಅವರು ಕೂಡ ವರದಿ ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಡಿ ಕೂಡ ತನಿಖೆ ನಡೀತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಈ ಪಟ್ಟಿಗಳು ಒಂದೊಂದೇ ಪಟ್ಟಿಗಳು ಹೊರಬರ್ತಾ ಇದೆ. ಸುಮಾರು 4,000ಕ್ಕೂ ಹೆಚ್ಚು 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಕ್ಕಿರುವಂತದ್ದು 2ನೇ ಪಟ್ಟಿ. ಮೊದಲ ಪಟ್ಟಿಯಲ್ಲಿ 211 ಸೈಟ್ಗಳನ್ನ ಕೊಡಲಾಗಿತ್ತು. ಈಗ 900 ಸೈಟ್ ಅಂದ್ರೆ ಅಲ್ಲಿಗೆ ಸುಮಾರು 1,100 ಸೈಟ್ಗಳ ಸಂಖ್ಯೆ ಸಿಕ್ಕಾಗಿದೆ. ಇನ್ನೂ ಕೂಡ 3,000ರಿಂದ 4,000 ಸೈಟ್ಗಳ ಲಿಸ್ಟ್ ಬರಬೇಕಾಗಿದೆ. ಸೊ ಹೀಗಾಗಿ ಆ ಲಿಸ್ಟ್ಗಳಲ್ಲಿ ಇನ್ನೂ ಎಷ್ಟು ಜನರು ಸೈಟ್ಗಳ ಪಡ್ಕೊಂಡಿದ್ದಾರೆ, ಅವರೆಲ್ಲ ಅಕ್ರಮ ಪಡ್ಕೊಂಡಿದ್ದಾರೆ, ಕಾನೂನು ಪ್ರಕಾರ ಪಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ಇನ್ ಡೀಟೇಲ್ ಆಗಿ ಕೂಡ ಪಟ್ಟಿಗಳು ಬರಬೇಕಾಗಿದೆ. ಸೊ ಈ ಪಟ್ಟಿಯನ್ನು ಕೂಡ ಇಡಿ ಯಾವ ರೀತಿ ಪರಿಗಣಿಸುತ್ತೆ, ಲೋಕಾಯುಕ್ತ ಯಾವ ರೀತಿ ಪರಿಗಣಿಸುತ್ತೆ, ಜೊತೆಗೆ ಈಗಾಗಲೇ ದೇಸಾಯಿ ಅವರು ಕೂಡ ವರದಿ ಸಿದ್ಧಪಡಿಸ್ತಾ ಇದ್ದಾರೆ. ಅವರು ಕೂಡ ಯಾವ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ
ತೆಗೆದುಕೊಂಡು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಆಗಲೇ ಶಾಸಕ ಶಿವತ್ ಅವರು ಕೂಡ 50-50 ಎಲ್ಲ ನಿವೇಶನ ರದ್ದು ಮಾಡ್ಬೇಕು ಅಂತೇಳಿ ಒಂದು ಕೋರಿಕೆನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮೂಡಾಗೆ ಒಂದು ತಾಂತ್ರಿಕ ಅಂತ್ಯ ಕಾಣುತ್ತೆ ಅಂತ ಅನಿಸ್ತಾ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ. 125 ಜನರಿಗೆ ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆ ಆಗಿದೆ. ಹೊಸ ಲಿಸ್ಟ್ ನಲ್ಲಿ ಪಾರ್ವತಿ ಪಡೆದ ಸೈಟ್ ವಿವರ ಕೂಡ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನ್ಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್, ಅಬ್ದುಲ್ ವಾಜೀದ್ ಸೇರಿ 30 ಜನರ ಹೊಸ ಪಟ್ಟಿ ರಿಲೀಸ್ ಆಗಿದೆ. ಇಲ್ಲಿ ಮೇಯ್ನ್ ಆಗಿ ಅಬ್ದುಲ್ ವಾಜಿದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಈ ಹಿಂದಿನ ಲಿಸ್ಟ್ ಅಲ್ಲೂ ಕೂಡ ಅಬ್ದುಲ್ ವಾಜಿದ್ ಅವರ ಹೆಸರು ಇದೆ. ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. ಇದು ಮತ್ತೊಂದು ಲಿಸ್ಟ್. ಇದು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಹಂಚಿಕೆ ಆಗಿದೆ. 2 ದಿನಗಳ ಹಿಂದೆ ಅಷ್ಟೇ 211 ಸೈಟ್ಗಳ ಪಟ್ಟಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡುಗಡೆ ಮಾಡಿತ್ತು. ಯಾರಲ್ಲಿ ಇದರಲ್ಲಿ ಇದ್ದಾರೆ ಎಲ್ಲವನ್ನೂ ಕೂಡ ತೋರಿಸಿದ್ವಿ. ಈಗ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ. ಈ ಹೊಸ ಲಿಸ್ಟ್ ನಲ್ಲಿ ಪಾರ್ವತಿಯವರು ಪಡೆದಿರುವಂತದ್ದೊಂದೇ, ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು ಪಡೆದಿರುವಂತಹ ಸೈಟ್ ನ ವಿವರ ಕೂಡ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನ್ಕಲ್ ಪಾಪಣ್ಣ ಇವರು ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಒಬ್ರು. ಹಾಗೆ ಅಬ್ದುಲ್ ವಾಹಿದ್, ಅಬ್ದುಲ್ ವಾಜೀದ್ ಇವರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ನೀವು ಕೂಡ ಈ ಒಂದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿನ ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸದ್ಯ ಈಗ ಹೊಸ ಲಿಸ್ಟ್ ಏನ್ ಹೇಳ್ತೀರಾ? ಈಗಾಗಲೇ ಮೂಡಾದ 2ನೇ ಪಟ್ಟಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ 125 ಜನರಿಗೆ ಬರೋಬ್ಬರಿ 928 ಸೈಟ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರಿಗೂ ಕೂಡ 20-25 ಸೈಟು, 30 ಸೈಟು, ಈ ಕ್ಯಾಪಿಟಲ್ ಚರ್ಚ್ಗೆ 40ಕ್ಕೂ ಹೆಚ್ಚು ನಿವೇಶನ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ 1960-70ರಲ್ಲಿ ಭೂಮಿ ಕಳೆದುಕೊಂಡವರಿಗೆ 2020-21ರಲ್ಲಿ ಭೂಮಿಯನ್ನು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಒಂದು ತನಿಖೆ ನಡೀತಾ ಇದೆ. PM ದೇಸಾಯಿ ಅವರು ಕೂಡ ವರದಿ ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಡಿ ಕೂಡ ತನಿಖೆ ನಡೀತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಈ ಪಟ್ಟಿಗಳು ಒಂದೊಂದೇ ಪಟ್ಟಿಗಳು ಹೊರಬರ್ತಾ ಇದೆ. ಸುಮಾರು 4,000ಕ್ಕೂ ಹೆಚ್ಚು 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಕ್ಕಿರುವಂತದ್ದು 2ನೇ ಪಟ್ಟಿ. ಮೊದಲ ಪಟ್ಟಿಯಲ್ಲಿ 211 ಸೈಟ್ಗಳನ್ನ ಕೊಡಲಾಗಿತ್ತು. ಈಗ 900 ಸೈಟ್, ಅಂದ್ರೆ ಅಲ್ಲಿಗೆ ಸುಮಾರು 1,100 ಸೈಟ್ಗಳ ಸಂಖ್ಯೆ ಸಿಕ್ಕಾಗಿದೆ. ಇನ್ನೂ ಕೂಡ 3,000-4,000 ಸೈಟ್ಗಳ ಲಿಸ್ಟ್ ಬರಬೇಕಾಗಿದೆ. ಸೊ ಹೀಗಾಗಿ ಆ ಲಿಸ್ಟ್ಗಳಲ್ಲಿ ಇನ್ನೂ ಎಷ್ಟು ಜನರು ಸೈಟ್ಗಳ ಪಡ್ಕೊಂಡಿದ್ದಾರೆ, ಅವರೆಲ್ಲ ಅಕ್ರಮ ಪಡ್ಕೊಂಡಿದ್ದಾರೆ, ಕಾನೂನು ಪ್ರಕಾರ ಪಡ್ಕೊಂಡಿದಾರ, ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ಇನ್ ಡೀಟೇಲ್ ಆಗಿ ಕೂಡ ಪಟ್ಟಿಗಳು ಬರಬೇಕಾಗಿದೆ. ಸೊ ಈ ಪಟ್ಟಿಯನ್ನು ಕೂಡ ಇಡಿ ಯಾವ ರೀತಿ ಪರಿಗಣಿಸುತ್ತೆ, ಲೋಕಾಯುಕ್ತ ಯಾವ ರೀತಿ ಪರಿಗಣಿಸುತ್ತೆ, ಜೊತೆಗೆ ಈಗಾಗಲೇ ದೇಸಾಯಿ ಅವರು ಕೂಡ ವರದಿ ಸಿದ್ಧಪಡಿಸ್ತಾ ಇದ್ದಾರೆ. ಅವರು ಕೂಡ ಯಾವ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ತೆಗೆದುಕೊಂಡು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಆಗಲೇ ಶಾಸಕ ಶಿವತ್ ಅವರು ಕೂಡ 50-50 ಎಲ್ಲ ನಿವೇಶನ ರದ್ದು ಮಾಡ್ಬೇಕು ಅಂತೇಳಿ ಒಂದು ಕೋರಿಕೆನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮೂಡಾಗೆ ಒಂದು ತಾಂತ್ರಿಕ ಅಂತ್ಯ ಕಾಣುತ್ತೆ ಅಂತ ಅನಿಸ್ತಾ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿ.